ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ. ವಿನೂಸ್ ಕ್ರಿಕ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಗೈಸ್. ಶುರು ಮಾಡೋಣ ಬನ್ನಿ. ಮೊದಲನೇ ಅಪ್ಡೇಟ್ ಬರ್ತಾ ಇದೆ ವಿರಾಟ್ ಕೊಹ್ಲಿ ಅವರ ರಿಲೇಟೆಡ್. ವಿರಾಟ್ ಕೊಹ್ಲಿ ಅವರು ಔಟ್ ಆಫ್ ದ ಕಂಟ್ರಿನಲ್ಲಿ ಇದ್ದಾರೆ ಅಂತ ರೂಮರ್ಸ್ ಬರ್ತಾ ಇದೆ ಗೈಸ್. ಇದು ರೂಮರ್ಸ್ ಅಷ್ಟೇ ಗೈಸ್, ಅಪ್ಡೇಟನ್ನು ಅಲ್ಲ ಇದು. BCCI ಅವರು ಇನ್ನು 3 ದಿನದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರಂತೆ. ನೀವು ರಿಮೈನಿಂಗ್ ಟೆಸ್ಟ್ ಮ್ಯಾಚಸ್ಗೆ ಅವೈಲೇಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಗೈಸ್. ವಿರಾಟ್ ಕೊಹ್ಲಿ ಅವರು ಅವೈಲೇಬಲ್ ಇರ್ತಾರಾ ಅಥವಾ ಇಲ್ವಾ ಅಂತ ಅಪ್ಡೇಟ್ ಬಂದಮೇಲೆ ನಾನು ತಿಳಿಸ್ಕೊಡ್ತೀನಿ ಗೈಸ್. ಇನ್ನು ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದರೆ, ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ ಜೇಮ್ಸ್ ಆ್ಯಂಡರ್ಸನ್ ರಿಲೇಟೆಡ್. ನೀವು ಇಲ್ಲಿ ನೋಡ್ಬೋದು ಗೈಸ್, ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಜೇಮ್ಸ್ ಆ್ಯಂಡರ್ಸನ್ ಅವರು ಹೆಚ್ಚು ಬಾರಿ ಇಂಡಿಯನ್ ಬ್ಯಾಟರ್ಸ್ ಪೈಕಿ ಯಾರನ್ನ ಹೆಚ್ಚು ಬಾರಿ ವಿಕೆಟ್ಸ್ ತೊಗೊಂಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಗೈಸ್. 9 ಬಾರಿ ಸಚಿನ್ ತೆಂಡೂಲ್ಕರ್ ಅವರ ವಿಕೆಟ್ಸ್ ತೊಗೊಂಡಿದ್ದಾರೆ, 7 ಬಾರಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ಸ್ ತೊಗೊಂಡಿದ್ದಾರೆ, 5 ಬಾರಿ ಶುಭ್ಮನ್ ಗಿಲ್ ಅವರ ವಿಕೆಟ್ ತೊಗೊಂಡಿದ್ದಾರೆ ಗೈಸ್. ಇನ್ನು 3ನೇ ಅಪ್ಡೇಟ್ ಕಡೆ ಹೋಗೋದಾದರೆ, ಇಂಡಿಯನ್ ಟೀಮ್ಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೈಸ್. ರವೀಂದ್ರ ಜಡೇಜಾ ಅವರು 3ನೇ ಟೆಸ್ಟ್ಗೆ ಅನ್ಅವೈಲೇಬಲ್ ಇದ್ದಾರೆ ಅಂತೆ ಅಪ್ಡೇಟ್ ಬರ್ತಾ ಇದೆ. ಇನ್ನು ಮೊಹಮ್ಮದ್ ಶಮಿ ಅವರು ರೂಲ್ಡ್ ಔಟ್ ಆಗಿದ್ದಾರಂತೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಮ್ಯಾಚ್ಗೆ. ಇದು ಒಂದು ಬ್ಯಾಡ್ ನ್ಯೂಸ್. ಇನ್ನು ಮುಂದಿನ ಅಪ್ಡೇಟ್ಗೆ ಹೋಗೋಣ. 4ನೇ ಅಪ್ಡೇಟ್, ಇದು RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೈಸ್. ಟಾಮ್ ಕರನ್ ಅವರು ಇಂಜುರಿ ಆಗಿದ್ದರಿಂದ RCB ಮ್ಯಾನೇಜ್ಮೆಂಟ್ ಶಮಾರ್ ಜೋಸೆಫ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ಳೋಕ್ಕೆ ನೋಡ್ತಾ ಇದೆ ಅಂತೆ ಗೈಸ್. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಲೋಕದಲ್ಲಿ ಛಾಪು ಮೂಡಿಸುತ್ತಿರುವಂಥ ಆಟಗಾರ ಶಮಾರ್ ಜೋಸೆಫ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ ಗೈಸ್. ಇನ್ನು 5ನೇ ಅಪ್ಡೇಟ್, ಲಾಸ್ಟ್ ಅಪ್ಡೇಟ್ ಕಡೆ ಹೋಗೋದಾದರೆ, ಶಿಖರ್ ಧವನ್ ಅವರು ಹೇಳ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ವಿಲ್ ಪವರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತೆ ಮತ್ತು ತುಂಬ ಸ್ಟ್ರಾಂಗ್ ಇದ್ದಾರಂತೆ. ಅಗ್ರೆಷನ್ನ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಗೈಸ್. ಇದು ಆಗಿತ್ತು ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.